Hello guys, welcome back to my YouTube channel Rizak Kundapura. ಸೊ ಲಾಸ್ಟ್ ಟೈಮ್ ಪಾಸ್ಪೋರ್ಟ್ ಆಯ್ತು, ಪಾನ್ ಕಾರ್ಡ್ ಆಯ್ತು. ಇವತ್ತಂತ ಅನ್ಕೊಂತಿದ್ರಿ, ಇವತ್ತು ಯಾವ್ದ್ರ ಬಗ್ಗೆ ಹೇಳ್ತಾ ಇವ, ಯಾವ್ದು ಅಪ್ಲೈ ಮಾಡೋಕೆ ಹೇಳ್ತಿದ್ದಂತ ಅನ್ಕೊಂಡಿದ್ರಿ ಅಲ್ಲ. ಸೊ ಇವತ್ತು ಆಧಾರ್ ಕಾರ್ಡ್ ಬಗ್ಗೆ ಹೇಳಿಕೊಡ್ತೆ. ಸೊ ಮೇನ್ ಆ್ಯಂಡ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸು ನಾವು ಇಂಡಿಯಾದಾಗ ಇರ್ತಾರೆ, ಆಧಾರ್ ಕಾರ್ಡ್ ಬೇಕೇ. ಆಧಾರ್ ಕಾರ್ಡ್ ಅಪ್ಲೈ ಮಾಡೋಕೆ ಹೇಳಿ ಕೊಡ್ತಿಲ್ಲ ಈಗ. ಹುಟ್ಟಿದ ಮಗುಗೆ ಆಧಾರ್ ಕಾರ್ಡ್ ಮಾಡಿರ್ತೀರಿ, ಸೊ ಆಧಾರ್ ಕಾರ್ಡ್ ಅಪ್ಲೈ ಮಾಡೋದೆಲ್ಲ ಗೊತ್ತಿರುತ್ತೆ. ಸೊ ಅದು ಆಧಾರ್ ಸೇವಾ ಕೇಂದ್ರ ಕೊಯ್ಯ ಮಾಡ್ಕೋದು ಗೊತ್ತು ನಿಮಗೆ. ಸೊ ಆಧಾರ್ ಅಪ್ಲೈ ಮಾಡ್ಕೊಳ್ತಿಲ್ಲ, ಬಟ್ ಈಗ ಆಧಾರ್ ಬಗ್ಗೆ ಇರೋ ಸ್ವಲ್ಪ ಇಶ್ಯೂಸನ್ನು ನಿಮಗೆ ಈಸಿ ಮಾಡ್ಲಿಕ್ಕೆ ಹೇಳಿಕೊಡ್ತಿದ್ದೆ ಈಗ. ಸೊ ನೀವು ನಾರ್ಮಲಿ ಆಧಾರ್ ಕಾರ್ಡ್ ಇರುತ್ತೆ, ಈಗ ಎಲ್ಲಿಗಾದರೂ ಆಧಾರ್ ಕಾರ್ಡ್ ತಗೋಯ್ಕೆ ಅನ್ಕಣಿ, ಅಥವಾ ಏನೇ ಎಲ್ಲಿಗಾದ್ರು ಒಪ್ಪತ್ತಿ ರೇಷನ್ ಕಾರ್ಡ್ ಅಂಗಡಿ ಅಥವಾ ಬಸ್ ಒಪ್ಪತ್ತೀಗ ಎಲ್ಲಿಗಾದ್ರು ನಿಮ್ಗೆ ಆಧಾರ್ ಕಾರ್ಡ್ ಇಟ್ಕೊಂಡು ಹೋಯ್ಕಂತ ಅನ್ಕಣಿ, ಅದಿಷ್ಟು ಉದ್ದ ಆಧಾರ್ ಕಾರ್ಡ್ ಇರುತ್ತೆ, ಅದನ್ನ ಇಟ್ಕೊಪ್ಪಕ್ಕೆ ರಗಳಿ ಆಯ್ತು. ಓಕೆ, ಸೊ ಈ ಪ್ರಾಬ್ಲಮ್ನ ನಾವು ಈಸಿ ಮಾಡೋಕೆ ಒಂದು ಸೊಲ್ಯೂಷನ್ ಇತ್ತು. ಓಕೆ, ಸೊ ನಾರ್ಮಲ್ ನೀವು ಅನ್ಕೊಂಡ್ಲಾಗ ಸೈಬರಿ ಹೋಯ್ಕೊಂಡು ಸಣ್ಣದು ಆಧಾರ್ ಕಾರ್ಡ್ ಮಾಡಿಸ್ತಂತ, ಅದಕ್ಕೆ ಸುಮ್ಮನೆ 100 ರೂಪಾಯಿ ಕೊಟ್ಕೊಂಡು ಮಾಡಿಸೋ ಬದಲು ಬೆಸ್ಟ್ ಐಡಿಯಾ ಇರುತ್ತೆ, ಗೌರ್ಮೆಂಟ್ ಥ್ರೂ ಇಂದ ಬತ್ತೆ ಅಷ್ಟೇ. ಗೌರ್ಮೆಂಟ್ ಇದು ಒರಿಜಿನಲ್ ಆಧಾರ್ ಕಾರ್ಡೇ ಬತ್ತೆ. ಎಷ್ಟಿಲ್ಲ, ಬರೀ 50 ರೂಪಾಯಿ, 50 ರೂಪಾಯಿ. ಓಕೆ, 50 ರೂಪಾಯಿಗೆ ನಿಮಗೆ ಸ್ಮಾರ್ಟ್ ಕಾರ್ಡ್ ಸಿಗುತ್ತೆ. ಸೊ ಆಧಾರ್ ಕಾರ್ಡ್ನ ಸ್ಮಾರ್ಟ್ ಕಾರ್ಡ್ ಹೆಂಗೆ ಕನ್ವರ್ಟ್ ಮಾಡೋದು ಹೇಳಿಕೊಡ್ತೆ, ಸೊ ಹೆಂಗೆ ಅಪ್ಲೈ ಮಾಡೋದು ಹೇಳಿಕೊಡ್ತೆ. ಸಿಂಪಲ್ ಸ್ಟೆಪ್ಸ್, 2 ನಿಮಿಷದಾಗೆ ಅಪ್ಲೈ ಮಾಡ್ಲಾಕಾಯ್ತಾ. ಸೊ ಅಪ್ಲೈ ಮಾಡಿ ಹಾಕ್ಬೇಕು, 50 ರೂಪಾಯಿ ಪೇ ಮಾಡಕ್ಕೆ, ಅದು ಗೌರ್ಮೆಂಟಿಗೆ ಅಷ್ಟೇ. ಪೇ ಮಾಡಿ ಆದಮೇಲೆ ಒಂದು 10-15 ದಿವಸ ಒಳಗೆ ನಿಮ್ಮ ಪೋಸ್ಟಲ್ಲಿ ನಿಮ್ದು ಆಧಾರ್ ಕಾರ್ಡ್ ಅಡ್ರೆಸ್ಸಿಗೆ ಬಂದು ತಲುಪುತ್ತೆ. ಓಕೆ, ಪೋಸ್ಟ್ ಮ್ಯಾನ್ ಬಂದು ಕಾಲ್ ಮಾಡ್ತಾ ತಗೊಂಡ್ಲಾಕ. ಓಕೆ, ಸೊ ಎಷ್ಟು ತಡ ಮಾಡೋದು ಬೇಡ, ಪಾಪ ಹೆಂಗೆ ಮಾಡೋದು ಹೇಳಿಕೊಡ್ತೇವೆ. ಸೊ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ವೀಡಿಯೋನ ಕಾಣ್ತಿದ್ರೆ ಒಂದು ಲೈಕ್, ಕಮೆಂಟ್ ಮತ್ತೊಂದು ಸಬ್ಸ್ಕ್ರೈಬ್ ಒಂದು ಕೊಟ್ಬಿಡಿ ಆಯಿತಾ. ಸೊ ಇದೇ ಥರ ಕಂಟೆಂಟ್ ಬಿಡ್ತಿರ್ತೆ, ಸೊ ಮಿಸ್ ಮಾಡ್ಕೋಬೇಡಿ. ಸೊ ಸಬ್ಸ್ಕ್ರೈಬ್ ಕೊಡ್ಕೇಳಿ ಮತ್ತು ಮುಂದಪ್ಪ ಚಲೋ. ಸೊ ಈಗ ಕ್ರೋಮಿ ಹೋಯ್ಕಣಿ, ಕ್ರೋಮಿ ಹೋಯ್ಕೊಂಡು ಮೈ ಆಧಾರ್ ಅಂತ ಹಾಕಿ. ಓಕೆ, ಎಂತ ಜಸ್ಟ್ ಕ್ರೋಮಿ ಹೋಗಿ ಮೈ ಆಧಾರ್ ಅಂತ ಕ್ಲಿಕ್ ಮಾಡಿ, AAA. ಓಕೆ, MIAADHAR ಕ್ಲಿಕ್ ಮಾಡ್ರಾ. ಕ್ಲಿಕ್ ಮಾಡಿ ಹಾಕು, ಅಲ್ಲಿ ವೆಬ್ಸೈಟ್ ಬತ್ತು ಕಾಣಿ. ಫಸ್ಟ್ ಒನ್, ಸೆಕೆಂಡ್ ಒನ್ ಅಲ್ಲ, ಚಿತ್ರ ಇದ್ದಲ್ಲ, ಫಸ್ಟ್ ಒಂದು ಚಿತ್ರ ಇಲ್ಲ ಕಾಣಿ, ಸಿಂಬಲ್ ಅಂತ, ಅದ್ರಾಗ ಇತ್ತು ಕಾಣಿ URL myAadhar.UIDAI.government.in. ಓಕೆ, ಅದನ್ನು ಕ್ಲಿಕ್ ಮಾಡಿ. ಸ್ವಲ್ಪ ಲೋಡ್ ಆಗ್ಬಿಟ್ಟು ಟೈಮ್ ತಕಂತೆ. ಸೊ ಈ ಥರ ಪೇಜ್ ಎತ್ಕಣಿ, ವೆಲ್ಕಮ್ ಟು ಮೈ ಆಧಾರ್. ಸೊ ಲಾಗಿನ್ ಎತ್ಕಣಿ. ನಾರ್ಮಲೆಲ್ಲ UIDAI ಗೊತ್ತಿಲ್ಲ, ಅದಕ್ಕೆ ಕೊಯ್ಬೇಡಿ, ಅದಕ್ಕೆ ಹೋದ್ರು ನಿಮಗೆ ಅದರಲ್ಲಿ ಆಗ್ತಿಲ್ಲ, ಇದಕ್ಕೆ ಒಪ್ಪಕ್ಕಂತ ಹೇಳುತ್ತೀಗ. ಓಕೆ, ಸೊ ಸ್ವಲ್ಪ ಚೇಂಜಸ್ ಆಯ್ತು ಅದಕ್ಕೋಸ್ಕರ. ಸೊ ಲಾಗಿನ್ ಹೋಗಿನಿ. ಲಾಗಿನ್ ಹೋಗಿ ಆಧಾರ್ ನಂಬರ್ ಹಾಕಿ ನಿಮ್ಮದು. ಓಕೆ, ಆಧಾರ್ ನಂಬರ್ ಹಾಕಿದ್ಮೇಲೆ ಅಲ್ಲಿ ಕ್ಯಾಪ್ಚೆ ಕೋಡ್ ಇರುತ್ತೆ. ಇದು ಎಂತ ಕ್ಯಾಪ್ಚೆ ಕೋಡ್ ಮಾರಿ, ನನಗೆ ಅಷ್ಟೇ ಓದೋಕ್ಕೆ. ಬೆಸ್ಟ್ ಒಂದು ಎಂತಂದು ಅರ್ಥ ಆಗ್ತಿಲ್ಲ, ಕಂಬ ಎಕ್ಸ್. ನಿಮ್ಗೆ ಗೊತ್ತಾದರೆ ಕಮೆಂಟ್ ಸೆಕ್ಷನ್ ಹಾಕಿ ಕಮೆಂಟ್ ಅಂತ. 5EB ಅದು ಅಲ್ಲ, ಸಾರಿ, ಅಷ್ಟೊಂದು ಅಕ್ಷರವಿಲ್ಲದೆ ಖಾಲಿ X5EB. ಓಕೆ, ಲಾಗಿನ್. ಒಂದು OTP ಬಂತು. ಓಕೆ, ಓಕೆ, 621207 ಮೊಬೈಲ್ ನಿಮ್ಮ ರಿಜಿಸ್ಟರ್ ನಂಬರಿಗೆ OTP ಬತ್ತು, ಅದನ್ನು ಹಾಕಿ ಲಾಗಿನ್ ಆಯ್ತು ಕಣಿ. ಲಾಗಿನ್ ಹಾಕು, ನಿಮ್ಮದು ಪೇಜ್ ಬತ್ತು. ಓಕೆ, ಇದು ನಿಮ್ಮದು ಪೇಜ್. ಇದರಲ್ಲಿ ಖಾಲಿ ನಾನು ಆಧಾರ್ ಎಂತ ಸ್ಮಾರ್ಟ್ ಕಾರ್ಡ್ ಅಪ್ಲೈ ಮಾಡೋಕೆ ಕೊಟ್ಟನಲ್ಲ, ಇದರಲ್ಲಿ ನಿಮ್ಗೆ ಬೇರೆ ಎಲ್ಲ ಫೀಚರ್ಸ್ ಇತ್ತು, ಅದನ್ನು ಸಹ ನಿಮಗೆ ಒಂದು ಸೈಟ್ ಕೊಡ್ತೆ ಹೆಂಗೆ ಮಾಡೋದಂತ. ಎಂತೆಲ್ಲ ಮಾಡ್ಲಿಕ್ಕೆ ಹೆಂಗೆ ಮಾಡ್ಲಿಕ್ಕೆ ಒಂದು ಸ್ವಲ್ಪ ಪಿಂಚ್ ಆಫ್ ಸಾಲ್ಟಲ್ಲಿ ಹೇಳ್ತೆ ನಿಮಗೆ. ಓಕೆ, ಸೊ ಆಧಾರ್ ಅಡ್ರೆಸ್ ಅಪ್ಡೇಟ್ ಮಾಡ್ಲಿಕ್ಕೆ ಕ್ಲಿಕ್ ಮಾಡಿ. ಸೊ ಅಪ್ಡೇಟ್ ಯೂಸಿಂಗ್ ಡಾಕ್ಯುಮೆಂಟ್ಸ್ ಕಾಣಿ, ಇದರಲ್ಲಿ ತುಂಬ ಆಪ್ಷನ್ಸ್ ಇತ್ತು ಕಾಣಿ. ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್, ಅಡ್ರೆಸ್. ಈಗ ಅಡ್ರೆಸ್ ಮಾತ್ರ ಆಗ್ಬೋದು, ಮೊದಲು ಇದೆಲ್ಲ ಆಗ್ತಿತ್ತು ಡಾಕ್ಯುಮೆಂಟ್ಸಿಂದ. ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್, ಈಗ ಯಾವುದೂ ನಮ್ಗೆ ಆಪ್ಷನ್ ಇಲ್ಲ, ತೆಗ್ದಿದ್ರು. ಸೊ ಅದನ್ನು ಚೇಂಜಸ್ ಮಾಡ್ತಿದ್ರು. ಸೊ ಹೊಸ ಅಪ್ಡೇಟಲ್ಲಿ ಬೇರೆ ಅಂತ ರೂಲ್ಸ್ ಬರ್ತಾರೆ ಅಂತ. ಸೊ ಅಲ್ಲಿ ತನಕ ಈಗ ಜಸ್ಟ್ ಅಡ್ರೆಸ್ ಅಪ್ಡೇಟ್ ಮಾಡ್ಲಿಕ್ಕೆ ನಿಮ್ಮದು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಯಾವ್ದಾದ್ರು. ಸೊ ಬ್ಯಾಕ್ ಬನ್ನಿ, ಡ್ಯಾಶ್ ಬೋರ್ಡ್. ಮತ್ತು ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡ್ಲಿಕ್ಕೆ ನಿಮಗೆ ಸಾಫ್ಟ್ ಕಾಪಿ ಬೇಕಿದ್ರೆ ಡೌನ್ಲೋಡ್ ಮಾಡ್ಲಿಕ್ಕೆ. ನೆಕ್ಸ್ಟ್ ಆಧಾರ್ PVC, ನಮಗೆ ಇದು ಬೇಕಿದ್ದೀಗ. ಸೊ ಇದು ಮೇನ್ ಆಧಾರ್ PVC ಕ್ಲಿಕ್ ಮಾಡಿ, ನಿಮ್ಮದು ಆಧಾರ್ ಡೀಟೇಲ್ಸ್ ಎಲ್ಲ ಬರ್ತದೆ. ಓಕೆ, ಕಾಣ್ಕಡಿ, ಒಂದು ಸಲ ಓದ್ಕೊಳ್ಳಿ, ಸರಿ ಇರುತ್ತೆ ಅದು. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೊ ಈ ಪೇಜು ಇಲ್ಲಿ ಬರ್ದಿರ್ತ್ಕೊಳ್ಳಿ, ಚಾರ್ಜರ್ 50 rupees ಅಂತ, ಸ್ಪೀಡ್ ಪೋಸ್ಟು ಬರುತ್ತೆ. ಸೊ ಇಯರ್ ಬೈ ಕ್ಲಿಕ್ ಮೇಕ್ ಪೇಮೆಂಟ್. ಓಕೆ, ಪೇಮೆಂಟ್ ವೆಜ್ಜಿಗೆ ಕರ್ಕೋತು
ಇಲ್ಲಿ ಇತ್ಕಣಿ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕಣಿ. ಯು ಪಿ ಐ ಕ್ಯೂ ಆರ್ ಕೋಡ್ ಸಹ ಇತ್ತು. ಸೊ ಈ ಕ್ಯೂ ಆರ್ ಕೋಡಿಗೆ ಪೇಮೆಂಟ್ ಮಾಡಿದ್ರೆ ಮತ್ತು ನೆಕ್ಸ್ಟ್ ಪೇಜ್ ರಿಫ್ರೆಶ್ ಆಗಿ ನಿಮಗೆ ರಿಸಿಪ್ಟ್ ಬತ್ತು. ಅಷ್ಟೇ ಸಿಂಪಲ್, ಇಷ್ಟೇ ಸಿಂಪಲ್ ಸ್ಟೆಪ್ಸ್, ಮತ್ತೆಂತ ಮಾಡೋಕ್ಕಿಲ್ಲ ಆಯಿತಾ. ಸೊ ಮತ್ತೆ ಒಂದು 10-15 ದಿವಸಗೆ ನಿಮ್ಮ ಪೋಸ್ಟಾಗೆ ಸ್ಮಾರ್ಟ್ ಕಾರ್ಡ್ ಬರುತ್ತೆ. ಅದನ್ನೇ ಇಟ್ಕೊಂಡು ಎಲ್ಲಿ ಬೇಕಾದ್ರೆ ತಿರ್ಗಾಡಕ್ಕೆ, ಬಿಕಾಸ್ ಅದು ಗೌರ್ಮೆಂಟಿಂದ ಬಂದದ್ದು, ವ್ಯಾಲಿಡ್ ಆಗಿ ಒರಿಜಿನಲ್ ಆಗಿರುತ್ತೆ. ಓಕೆ, ಸೊ ಇಶ್ಯೂ ಇಲ್ಲ. ಸೊ ಇದೇ ಥರದ ಕಂಟೆಂಟಿಗೋಸ್ಕರ ನನ್ನ ಪೇಜನ್ನು ಫಾಲೋ ಮಾಡೋದು ಮರಿಬೇಡಿ. ಸೊ ಮುಂದಿನ ವಿಡಿಯೋ ತನಕ ಮಸ್ತ್ ಸಿಗ್ತಂತ ಹೇಳ್ತಾ ಬಾಯ್ ಬಾಯ್.